ನೋಡಿ, ಇವತ್ತು ನಾವೆಲ್ಲ ಇಲ್ಲಿ ಪ್ರೋಗ್ರಾಮ್ದಲ್ಲಿದ್ದೇವೆ. ಆದರೆ ಇವತ್ತೊಂದು ಅಚ್ಚರಿಯ ದಿನವಾಗಿದೆ ನಮ್ಮ ಹೊನ್ನಾವರದಲ್ಲಿ. ಏನಂದ್ರೆ KPC ಅಲ್ಲಿ ನಿಮ್ಗೆಲ್ಲ ಗೊತ್ತುಂಟು. KPC ಅಲ್ಲಿ ಇವತ್ತೊಂದು ಪ್ರೋಗ್ರಾಮ್ ನಡೀತಾ ಇದೆ. ಅಂದ್ರೆ ಬೆಳ್ಳಿ ಬೆಳಕು ಅಂದ್ರೆ KPC ಅವರು ನಮಗೆ ಬೆಳ್ಳಿ ಬೆಳಕನ್ನು ನೀಡಿದ್ದಾರೆ ಅಂತ ಪ್ರೋಗ್ರಾಮ್ ಮಾಡ್ತಿದ್ದಾರೆ ಏನಂತ ನನಗೂ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಮ್ಮನ್ನು ಕತ್ತಲೆಗೆ ತಳ್ಳಿ ಇಲ್ಲಿಯ ಬೆಳಕನ್ನು ಬೇರೆ ಕಡೆ ಕಳಿಸ್ತಿದ್ದಾರೆ. ನಮ್ಮವರಿಗೆ ಕೆಲಸನೂ ಇಲ್ಲ, ನಮ್ಮವರಿಗೆ ಬೆಳಕನ್ನು ಕೊಟ್ಟಿಲ್ಲ, ನಮ್ಮವರನ್ನ ಕತ್ತಲೆಯಲ್ಲಿ ತಳ್ಳಿದ್ದಾರೆ. ಸೊ ನಿಜವಾಗ್ಲೂ ಅವ್ರು ಇವತ್ತು ಏನು ಆಚರಿಸ್ಕೊಳ್ತಿದ್ದಾರಲ್ಲ, ಇದು ನಮ್ಮ ನೋವಿನ ಸಂಗತಿ. ನಾವು ಈ ಶರಾವತಿಯನ್ನು ರಕ್ಷಿಸ್ಕೊಳ್ಬೇಕಾದ್ರು ನಮ್ಮ ಹಕ್ಕು ಇದು. ಯಾಕಂದ್ರೆ ರಾಜಕಾರಣಿಗಳು ಈಗ ಬರುವುದಿಲ್ಲ, ಅವರು ಹುಲಿ ವೇಷ ಹಾಕಂತಾರೆ. ಯಾವಾಗ? ಕನಿಷ್ಠ 1 ವರ್ಷ ಇರಬೇಕಾದ್ರೆ ಮಾತ್ರ ಹುಲಿ ವೇಷ ಹಾಕ. ಆ ಹುಲಿ ವೇಷ ಹಾಕೊಂಡ್ರೆ ನಮ್ಮ ಅಣ್ಣ ಬರ್ತಾನೆ, ನಮ್ಮ ಹುಲಿ ಬರ್ತಾನೆ, ನಮ್ಮ ಆ ಹುಲಿ ಬರ್ತಾನೆ, ಹೋಸ್ ತಗೊಂಡು ಆಮೇಲೆ ವರ್ಷ ಪೂರ್ತಿ ಕೊಳ್ಳೆ ಹೊಡೆಯೋದೆ ರಾಜಕಾರಣ. ಬಟ್ ನಮಗೆ ಅಂಥವ್ರು ಬೇಡ. ಯಾಕೆ? ಶರಾವತಿ ರಕ್ಷಿಸ್ಕೊಳ್ಳೋದು ನಮ್ಗೇನು ದೊಡ್ಡ ವಿಷಯ ಅಲ್ಲ. ರಾಜಕಾರಣಿಗಳು ಇದ್ದಾರೆ, ಇಲ್ಲಿ ಸಾಮಾನ್ಯ ರಾಜಕಾರಣಿಗಳು ಸಚಿವರಿದ್ದಾರೆ. ಅವರು ಕೂಡ ಮನಸ್ಸು ಮಾಡಿದ್ರೆ 1 ದಿನದಲ್ಲಿ ಅದನ್ನು ಮೊಟಕುಗೊಳಿಸ್ಬೋದಿತ್ತು. ಬಟ್ ಅವರು ಮಾಡೋದಿಲ್ಲ. ಯಾಕಂದ್ರೆ ಟೊಂಕ ಭಾಗ ಅವ್ರಿಗೊಂದು ಆಹಾರ ಆಗಿದೆ. ಅದೇ ರೀತಿ ಶರಾವತಿ ಕೂಡ ಒಂದು ಆಹಾರ ಆಗ್ತದೆ. ಬಟ್ ನಾವು ಮಾತ್ರ ಇದನ್ನು ಬಿಡುವುದಿಲ್ಲ. ನಾವು ಓಟ್ ಹಾಕಿದ್ದೇವೆ, ಕೆಳಗಿಳಿಸ್ತೇವೆ, ಬಿಡುವುದಿಲ್ಲ. ಶರಾವತಿಗೆ ಅನ್ಯಾಯ ಆಗ್ತದೆ ಅಂತ ಹೇಳಿದ್ರೆ ನಾನು ಎಲ್ಲಿ ಬೇಕಾದರೂ ಹೋಗಿ ನಿಂತ್ಕೊಳ್ತೇನೆ. ಈಗ ಅಧಿವೇಶನದ ಮುಂದೆ ಹೋಗಿ ಬೆಳಗಾವದಲ್ಲಿ ಧರಣಿ ಕುಂತಿದ್ದೆ. ನೆಕ್ಸ್ಟ್ ಡೆಲ್ಲಿ ತನಕ ಹೋಗ್ತೇನೆ, ಬಿಡುವುದಿಲ್ಲ. ನಾನು ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಮಾತ್ರ ಮಾಡಲಿಕ್ಕೆ ಬಿಡುವುದೇ ಇಲ್ಲ. ಸಚಿವರು ಬರಲಿ, ಯಾರೇ ಬರಲಿ, ಐ ಡೋಂಟ್ ಕೇರ್ ಅಬೌಟ್ ದಟ್. ಬನ್ನಿ, ಇವತ್ತು ಸಂತೋಷ್ ಲಾಡ್ ಅವರು ಬರ್ತಾರೆ ಅಂದ ತಕ್ಷಣ ನನಗೆ ತುಂಬಾ ಖುಷಿ ಆಗಿತ್ತು. ಯಾಕಂದ್ರೆ ಕಾರ್ಮಿಕ ಸಚಿವರು, ಯಾಕಂದ್ರೆ ನಾನು ಒಬ್ಬ ಇಂಡಸ್ಟ್ರಿಯಲಿಸ್ಟ್. ಸೊ ನಾನು ಇವತ್ತೊಂದು ಮನವಿ ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾವೆ. ಈಗ ಪರ್ಸನಲ್ ಆಗಿ ಮೀಟ್ ಆಗಬೇಕು. ಯಾಕಂದ್ರೆ ನಮ್ಮವರಿಗೆ, ನಮ್ಮ ಹೊನ್ನಾವರ ಭಾಗದವ್ರು ಏನಂತ ಹೇಳಿದ್ರೆ ಮುಕ್ತ ಜನರು, ಎಲ್ಲನೂ ಕೇಳ್ಕೊಂಡು ಸುಮ್ಮನೆ ಇರ್ತಿದ್ದೇವೆ. ಅದೇ ನಮ್ಮ ತಪ್ಪಾಗಿದೆ. ಸೊ ನಮಗೆ ದುಡಿಯುವಂಥದ್ದೊಂದು ಇಂಡಸ್ಟ್ರಿಯಲ್ ಕೊಡ್ಲಿ, ಯಾಕೆ ಕೊಡಬಾರ್ದು? ಕನಿಷ್ಠ ಅಟ್ಲೀಸ್ಟ್ ಒಂದು 12,000 to 15,000 ವರೆಗೆ ಒಂದು ಸಂಪಾದನೆ ಮಾಡುವ, ತಿಂಗಳಿಗೆ ಒಂದು ಸಂಪಾದನೆ ಮಾಡುವಂತ ಒಂದು ಉದ್ಯೋಗ ಕೊಟ್ಬಿಟ್ರೆ ನಾವು ದುಡ್ಕೊಂಡು ಸಂತೋಷವಾಗಿರ್ತೇವೆ. ಯಾಕೆ ಇವರಿಗೆ 2,000 ರೂಪಾಯಿ 1,000 ರೂಪಾಯಿ ತಗೊಂಡು ಭಿಕ್ಷೆ ಹಾಕಿ ಓಟ್ ಹಾಕ್ಬೇಕು? ನಾವು ಇವರಿಗೆ ನಾವು ಆ 1,000 2,000 ರೂಪಾಯಿಗೆ ನಾವು ಬಲಿಯಾಗಿ ಜೀವನ ಪೂರ್ತಿ ನಾವು ಅವ್ರ ಮಕ್ಕಳನ್ನ ವಿದೇಶದಲ್ಲಿ ಸಚಿವರು ಅವ್ರ ಮಕ್ಕಳನ್ನ ವಿದೇಶದಲ್ಲಿ ಎಜುಕೇಶನ್ ಕೊಡಿಸಿ, ನಮ್ಮವ್ರ ಮಕ್ಕಳು ಮಾತ್ರ ಸರ್ಕಾರಿ ಶಾಲೆಗಳಲ್ಲಿ ಅದು ಎಜುಕೇಶನ್ ಒಂದು ಒಳ್ಳೆ ಕ್ವಾಲಿಟಿಗೆ ನಾವು ತಗೊಂಡು ಹೋಗ್ಬೇಕಂತ ಹೇಳಿದ್ರು ಎಷ್ಟು ಕಷ್ಟ ಪಡ್ತಿದ್ದೇವೆ ಈ ಕಾಲದಲ್ಲಿ. ಯಾಕೆ ಒಳ್ಳೆಯವರು ಮಾತ್ರ ಅನುಭವಿಸ್ಬೇಕಾ? ಸೊ ನಾವು ದಯವಿಟ್ಟು ನಾವು ಹೊನ್ನಾವರ ಜನತೆಯಲ್ಲಿ ಕೇಳ್ಕೊಳ್ತಿದ್ದೇನೆ, ನಾನು ಹೋರಾಡ್ತಿದ್ದೇನೆ, ನಾವೆಲ್ಲ ಸೇರಿ ಹೋರಾಡುವ.